ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಮತ್ತೊಂದು ಹೊಸ ಫುಡ್ ವ್ಲಾಗಿಗೆ ಸ್ವಾಗತ. ಫ್ರೆಂಡ್ಸ್ ನಾನಿವತ್ತು ಬಂದಿರೋದು ನಮ್ಮ ಬಿಜೆಯಲ್ಲಿರುವ ನೋಡಿ ನಾಟಿ ಹಟ್ ಅಂತ ಒಂದು ದೊಣ್ಣೆ ಬಿರಿಯಾನಿ ತಿನ್ನಲಿಕ್ಕೆ. ಈ ದೊಣ್ಣೆ ಬಿರಿಯಾನಿ ಬೆಂಗಳೂರಲ್ಲಿ ತುಂಬ ಫೇಮಸ್. ಈಗ ನಮ್ಮ ಮಂಗಳೂರು ನಮ್ಮ ಕುಡ್ಲದಲ್ಲಿ ಕೂಡ ಅಲ್ಲಲ್ಲಿ ಹೊಸದಾಗಿ ದೊಣ್ಣೆ ಬಿರಿಯಾನಿ ಓಪನ್ ಆಗ್ತಾ ಇದೆ. ಇದು ಹೊಸದಾಗಿ ಓಪನ್ ಆಗಿರುವ ನಾಟಿ ಹಟ್ ದೊಣ್ಣೆ ಬಿರಿಯಾನಿ ಹೋಟೆಲ್. ನೋಡಿ ಟೇಸ್ಟ್ ಪಕ್ಕ ನಾಟಿ ಸ್ಟೈಲ್. ನಾಟಿ ಹಟ್ಟಲ್ಲಿ ಇವತ್ತೊಂದು ಒಳ್ಳೆ ದೊಣ್ಣೆ ಬಿರಿಯಾನಿ ಊಟ ಮಾಡುವ ಆಯಿತಾ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವ್ರದ್ದು ಫೇಮಸ್ ಅಂದರೆ ದೊಣ್ಣೆ ಬಿರಿಯಾನಿ. ಮತ್ತು ಸಂಜೆ ಇವ್ರದ್ದು ಸ್ಪೆಷಲ್ ಶರ್ಮಾ, ಟಿಕ್ಕಾ, ಕಬಾಬ್, ನಾಟಿ ಕಬಾಬ್, ಬೆಳ್ಳುಳ್ಳಿ ಕಬಾಬ್, ಬೇರೆ ಬೇರೆ ಥರದ ಕಬಾಬ್ ಎಲ್ಲ ಇದೆ. ನೋಡಿ ಇದು ಇವರ ಮೆನು. ಚಿಕನ್ ದೊಣ್ಣೆ ಬಿರಿಯಾನಿ 150, ಚಿಕನ್ ಕಬಾಬ್ ಬಿರಿಯಾನಿ 160, ಮಟನ್ ಬಿರಿಯಾನಿ 150, ಎಗ್ ಬಿರಿಯಾನಿ 120, ಹೀಗೆ ಡಿಫ್ರೆಂಟ್ ಕೈಂಡ್ ಆಫ್ ಬಿರಿಯಾನಿ ಇಲ್ಲಿ ಸಿಗ್ತದೆ. ನೋಡಿ ಇದು ಇವರ ಸಂಜೆಯ ಮೆನು. ಸಂಜೆ ಉಂಟಲ್ಲ, ಇಲ್ಲಿ ಫುಲ್ ಶರ್ಮಾ, ಕಬಾಬ್, ಎಲ್ಲ ಬಗೆಯ ಕಬಾಬ್ ಇಲ್ಲಿ ಸಿಗ್ತದೆ. ದೊಣ್ಣೆ ಬಿರಿಯಾನಿ ಸ್ಪೆಷಲ್. ಫ್ರೆಂಡ್ಸ್ ನೋಡಿ, ನಮ್ಮ ಮಂಗಳೂರಿನ ಬಿಜೈ ಫಿಶ್ ಮಾರ್ಕೆಟ್ ಪಕ್ಕದಲ್ಲಿದೆ ಈ ನಾಟಿ ಹಟ್ ದೊಣ್ಣೆ ಬಿರಿಯಾನಿ ಹೋಟೆಲ್. ಫ್ರೆಂಡ್ಸ್ ನೋಡಿ, ನಾನು ಮೇಲ್ಗಡೆ ಬಂದಿದ್ದೇನೆ ಊಟ ಮಾಡಲಿಕ್ಕೆ, ಕೆಳಗಡೆ ಫುಲ್ ಇತ್ತು. ಇಲ್ಲಿ ಬಂದು ಒಂದು ಒಳ್ಳೆ ದೊಣ್ಣೆ ಬಿರಿಯಾನಿ ಊಟ ಮಾಡುವ. ಇವತ್ತು ನಾನು ನೋಡಿ ಚಿಕನ್ ಫುಲ್ ದೊಣ್ಣೆ ಬಿರಿಯಾನಿ ಆರ್ಡರ್ ಮಾಡಿದ್ದೇನೆ. ಅದರೊಟ್ಟಿಗೆ ನೋಡಿ ಒಂದು ಕಬಾಬ್, ನಾಟಿ ಸ್ಟೈಲ್ ಕಬಾಬ್. ದೊಣ್ಣೆ ಬಿರಿಯಾನಿಯಲ್ಲಿ ನೋಡಿ ಕಚಂಬರ್, ಸಲಾದ್, ಮತ್ತೊಂದು ಚಿಕನ್ ಸಾರು, ತೆಳುವಾದ ಚಿಕನ್ ಸಾರು, ಮತ್ತೊಂದು ಬಾಯ್ಲ್ಡ್ ಎಗ್, ಮತ್ತು ಇವರ ಸ್ಪೆಷಲ್ ನಾಟಿ ಸ್ಟೈಲ್ ಕಬಾಬ್. ಫ್ರೆಂಡ್ಸ್, ಊಟ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಉಂಟಲ್ವ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಬನ್ನಿ ಇವತ್ತೊಂದು ಒಳ್ಳೆ ದೊಣ್ಣೆ ಬಿರಿಯಾನಿ ಊಟ ಮಾಡುವ. ಫ್ರೆಂಡ್ಸ್ ಬನ್ನಿ ಊಟ ಮಾಡುವ. ಇವ್ರ ಕಬಾಬ್ ಉಂಟಲ್ಲ, ಒಳ್ಳೆ ಪರಿಮಳ ಬರ್ತಾ ಉಂಟು. ಮೊದಲಿಗೆ ಕಬಾಬ್ ಟ್ರೈ ಮಾಡುವ. ಇವ್ರ ಸ್ಪೆಷಲ್ ನಾಟಿ ಸ್ಟೈಲ್ ಕಬಾಬ್. ಸೂಪರ್, ಒಳ್ಳೆ ಕ್ರಿಸ್ಪಿಯಾಗಿ ಉಂಟಲ್ಲ, ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ಸೂಪರ್ ಆಗಿದೆ. ಈಗ ಇವರ ದೊಣ್ಣೆ ಬಿರಿಯಾನಿ ಟ್ರೈ ಮಾಡುವ ಫ್ರೆಂಡ್ಸ್, ಟೇಸ್ಟ್ ಮಾಡುವ. ಮೊದಲಿಗೆ ಬಾಯ್ಲ್ಡ್ ಎಗ್ ಸೈಡಲ್ಲಿ ಇಡ್ತೀನಿ. ನೋಡಿ ಒಳ್ಳೆ ಬಿಸಿ ಬಿಸಿ ಉಂಟಾಯಿತು ಬಿರಿಯಾನಿ. ನೋಡಿ ಚಿಕನ್ ಪೀಸ್ ಕೂಡ ಉಂಟಲ್ಲ ಫ್ರೆಂಡ್ಸ್, ಒಂದು 3 ಪೀಸ್ ಏನಿದೆ ನೋಡಿ, 1 2 ಒಂದು 3 ಪೀಸ್ ಇದೆ. ಸೂಪರ್. ಇದು ಸಹ ಕೆಳಗಡೆ ಇಡುವ ಸೈಡಲ್ಲಿ. ನೋಡಿ ಚಿಕನ್ ಸಾರು ಮತ್ತು ಕಚಂಬರ್ ಬಿಸಿ ಬಿಸಿ ಉಂಟಾಯ್ತಾ ಫ್ರೆಂಡ್ಸ್ ದೊಣ್ಣೆ ಬಿರಿಯಾನಿ. ಹಾಗೆ ಸ್ವಲ್ಪ ಚಿಕನ್ ಸಾರು ಹಾಕುವ. ನೋಡಿ ತೆಳುವಾದ ಚಿಕನ್ ಸಾರು, ತುಂಬ ತೆಳು ಇದೆ ಆಯಿತಾ. ಬಟ್ ಟೇಸ್ಟ್ ನೋಡುವ ಹೇಗಿದೆ ಅಂತ. ಸೂಪರ್ ಆಯಿತಾ ಫ್ರೆಂಡ್ಸ್. ಬಿಸಿ ಬಿಸಿ ಚಿಕನ್ ಸಾರಿಗೆ ಉಂಟಲ್ವ, ಒಳ್ಳೆ ಕಾಂಬಿನೇಷನ್. ಸೂಪರ್, ಒಂದು ಒಳ್ಳೆ ದೊಣ್ಣೆ ಬಿರಿಯಾನಿ ಆಯಿತಾ. ನಾನು ಫಸ್ಟ್ ಟೈಮ್ ಈ ಥರ ಒಂದು ಒಳ್ಳೆ ದೊಣ್ಣೆ ಬಿರಿಯಾನಿ ತಿಂತಾ ಇರೋದು. ಚಿಕನ್ ಟೇಸ್ಟ್ ಕೂಡ ಉಂಟಲ್ಲ ಫ್ರೆಂಡ್ಸ್, ಚಿಕನ್ ಕೂಡ ಸೂಪರ್ ಟೇಸ್ಟ್, ಅಂದರೆ ಫ್ರೆಶ್ ಆಗಿದೆ ಚಿಕನ್. ಅಂದರೆ ಬೇರೆ ಕಡೆ ಸಹ ನಾನು ದೊಣ್ಣೆ ಬಿರಿಯಾನಿ ಟ್ರೈ ಮಾಡಿದ್ದೇನೆ, ಇಷ್ಟು ಚಿಕನ್ ಫ್ರೆಶ್ ಆಗಿರೋದಿಲ್ಲ ಆಯಿತಾ ಫ್ರೆಂಡ್ಸ್. ಇವುದು ಚಿಕನ್ ಫ್ರೆಶ್ ಆಗಿದೆ ಮತ್ತು ಟೇಸ್ಟಿ ಆಗಿದೆ. ಫ್ರೆಂಡ್ಸ್ ನೋಡಿ ನಾಟಿ ಸ್ಟೈಲ್ ಚಿಕನ್ ಕಬಾಬು. ಇದು ಕೂಡ ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ಸೂಪರ್. ಫ್ರೆಂಡ್ಸ್ ವಿಷಯ ಅಂತ ಗೊತ್ತುಂಟಾ, ಈ ದೊಣ್ಣೆ ಬಿರಿಯಾನಿ ತಿನ್ನುವಾಗ ಉಂಟಲ್ವ, ನಮಗೆ ಉಂಟಲ್ಲ ಬೆಂಗಳೂರಲ್ಲಿ ಇರುವಾಗ ಫೀಲಿಂಗ್ ಬರ್ತಾ ಉಂಟು ಮಾರೆ. ಅಲ್ಲಿ ಹೋದರೆ ಮಾತ್ರ ನಾವು ದೊಣ್ಣೆ ಬಿರಿಯಾನಿ ತಿನ್ನೋದು, ಬೆಂಗಳೂರಲ್ಲಿ ಹೋದರೆ ಮಾತ್ರ. ಹಾಗಾಗಿ ಬೆಂಗಳೂರಲ್ಲಿ ಇರೋ ಥರ ಫೀಲಿಂಗ್ ಬರ್ತಾ ಉಂಟು. ಮಂಗಳೂರಲ್ಲಿ ಉಂಟಲ್ಲ ಫ್ರೆಂಡ್ಸ್, ದೊಣ್ಣೆ ಬಿರಿಯಾನಿ ತುಂಬ ಕಡಿಮೆ ತಿನ್ನೋದು. ಬಟ್ ಈಗೀಗ ಉಂಟಲ್ಲ, ಕೆಲವು ಕಡೆ ದೊಣ್ಣೆ ಬಿರಿಯಾನಿ ಹೋಟೆಲ್ ಓಪನ್ ಆಗಿದೆ. ನೀವೊಮ್ಮೆ ಬಂದು ಟ್ರೈ ಮಾಡಲೇಬೇಕು, ಡಿಫ್ರೆಂಟ್ ಬಿರಿಯಾನಿ. ಫ್ರೆಂಡ್ಸ್ ನೋಡಿ, ಈ ನಾಟಿ ಸ್ಟೈಲ್ ಚಿಕನ್ ಕಬಾಬಿಗೆ 70 ರೂಪಾಯಿ.
ಸಣ್ಣ ಸಣ್ಣ ಪೀಸ್ ಇರ್ತದೆ ಆಯಿತಾ, ಒಂದು 7 to 8 ಪೀಸ್ ಇರ್ತದೆ. ತಿನ್ನಲಿಕ್ಕೆ ಮಾತ್ರ ಉಂಟಲ್ಲ ಸೂಪರ್ ಆಗ್ತದೆ. ಮತ್ತು ಫುಲ್ ಚಿಕನ್ ದೊಣ್ಣೆ ಬಿರಿಯಾನಿಗೆ 160 ರೂಪಾಯಿ. ಇದರಲ್ಲಿ ಚಿಕನ್ ಪೀಸ್ ಉಂಟಲ್ಲ ಫ್ರೆಂಡ್ಸ್, ಬಿರಿಯಾನಿಯಲ್ಲಿ ಒಂದು ದೊಡ್ಡ 3 ಪೀಸ್ ಇತ್ತು ಆಯಿತಾ, ಸೂಪರ್ ಇದೆ. ಮತ್ತೆ ಸಹ ಚಿಕನ್ ಸಾರು ಹಾಕು ಆಯಿತಾ. ಇವ್ರು ಚಿಕನ್ ಸಾರು ಉಂಟಲ್ಲ ಫ್ರೆಂಡ್ಸ್, ತೆಳುವಾದರೂ ಉಂಟಲ್ಲ ಸೂಪರ್ ಟೇಸ್ಟಾಗಿ ಉಂಟಾಯ್ತಾ. ಹಾಗೆ ಸ್ವಲ್ಪ ಕಚ್ಚಂಬರ್ ಮಿಕ್ಸ್ ಮಾಡುವ ನೋಡಿ. ಫ್ರೆಂಡ್ಸ್, ನನಗೆ ಉಂಟಲ್ವಾ ಈ ದೊಣ್ಣೆ ಬಿರಿಯಾನಿಯಲ್ಲಿ ಇವರ ಚಿಕನ್ ಕ್ವಾಲಿಟಿ ಸೂಪರ್ ಲೈಕ್ ಆಯ್ತಾಯ್ತಾ, ಒಳ್ಳೆ ಫ್ರೆಶ್ ಇದೆ. ಮತ್ತು ಇವರ ಈ ಕಬಾಬ್, ನಾಟಿ ಸ್ಟೈಲ್ ಕಬಾಬ್ ಮತ್ತು ಚಿಕನ್ ಸಾರು ತೆಳುವಾಗಿದ್ದರೂ ಸೂಪರ್ ಟೇಸ್ಟಿ. ನೋಡಿ ಊಟ ಮುಗಿತಾ ಬಂದಿದೆ, ಬಿರಿಯಾನಿ ಎಲ್ಲ ಖಾಲಿ ಮಾಡಿದ್ದೇನೆ ಆಯಿತಾ, ಹೊಟ್ಟೆ ತುಂಬಿದೆ. ಕಬಾಬ್ ಕೂಡ ಖಾಲಿ, ನಾಟಿ ಸ್ಟೈಲ್ ಕಬಾಬ್. ಎಂತ ಸಹ ಬಿಡಲಿಕ್ಕಿಲ್ಲ ಇದೆ ಫ್ರೆಂಡ್ಸ್, ಚಿಕನ್ ತಿನ್ನಲಿಕ್ಕೆ ಆಗ್ತಾ ಇಲ್ಲ, ಆದರೂ ಕೂಡ ಉಂಟಲ್ಲ ಕಷ್ಟ ಮಾಡಿ ಎಲ್ಲ ಚಿಕನ್ ಖಾಲಿ ಮಾಡ್ತಾ ಇದ್ದೇನೆ. ಹಾಗೂ ಕೊನೆಯಲ್ಲಿ ಒಂದು ಮೊಟ್ಟೆ ನೋಡಿ, ಅರ್ಧ ಮೊಟ್ಟೆ ಇದೆ, ಬಾಯ್ಲ್ಡ್ ಎಗ್, ಅದು ಸಹ ತಿನ್ನುವ ಫ್ರೆಂಡ್ಸ್. ನೋಡಿ ವ್ಯೂ ಮೇಲ್ಗಡೆಯಿಂದ ರೋಡ್ ಸಹ ಕಾಣ್ತಾ ಇದೆ. ಹೊಟ್ಟೆ ತುಂಬಿದಾಯ್ತಾ, ಒಂದು ಒಳ್ಳೆ ಊಟ ಆಯಿತು ಫ್ರೆಂಡ್ಸ್. ಕೊನೆಯಲ್ಲಿ ಈ ಉಳಿದಿರುವಂಥ ಕಚ್ಚಂಬರ್ ಸಹ ಕುಡಿಯುವ. ಮೊಸರು ಚಿಕನ್ ತಿಂದಮೇಲೆ ಉಂಟಲ್ವಾ ಹೀಟ್ ಆಗ್ತದೆ ಬಾಡಿ, ಇದಕ್ಕೆ ಈ ಮೊಸರು ಕುಡಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನಿಮಗೊಂದು ಮಲ್ನಾಡ್ ಸ್ಟೈಲ್, ಬೆಂಗಳೂರು ಸ್ಟೈಲ್ ದೊಣ್ಣೆ ಬಿರಿಯಾನಿ ತಿನ್ನಬೇಕಾದ್ರೆ ಉಂಟಲ್ವಾ, ನೀವು ಇಲ್ಲಿ ಬಂದು ಈ ನಾಟಿ ಹಟ್ಟೆಯಲ್ಲಿ ದೊಣ್ಣೆ ಬಿರಿಯಾನಿ ತಿನ್ನಲೇಬೇಕಾಯ್ತಾ. ನಮ್ಮ ಮಂಗಳೂರಿನಲ್ಲಿರುವ ವಿಜಯ್ ಫಿಶ್ ಮಾರ್ಕೆಟ್ ಪಕ್ಕದಲ್ಲಿದೆ ಈ ನಾಟಿ ಹಟ್ ದೊಣ್ಣೆ ಬಿರಿಯಾನಿ ಹೋಟೆಲ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.